ಲಕ್ಷಾಂತರ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ನಾಗರಿಕ ಸಿವಿಲ್ ಕಾನ್ಸ್ಟೇಬಲ್ ಪರೀಕ್ಷೆಗಾಗಿ ಕಾಯ್ತಾ ಇದ್ದಾರೆ. ಈ ಪರೀಕ್ಷೆ ಇದೇ ರವಿವಾರ ನಡೀತಾ ಇದೆ, ಆಗಸ್ಟ್ 2ನೇ ತಾರೀಕು. 3991 ಹುದ್ದೆಗಳಿಗೆ ಹತ್ತತ್ರ 4 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಣಿ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಪರೀಕ್ಷಾ ತಯಾರಿಗಳು ಹೇಗಾಗ್ತಾ ಇದೆ, ಜೊತೆಗೆ ಈ ಪ್ರಮುಖವಾಗಿ ಈ ಬಾರಿ ಈಗ ನಡೀತಿರುವಂಥ ಪರೀಕ್ಷೆಗೆ ಏನೇನೆಲ್ಲ ಸಿದ್ಧತೆಗಳಾಗಿದೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಪ್ರಮುಖವಾಗಿ ನಿರ್ದೇಶಕರಾಗಿರುವಂತಹ ಎಚ್ ಪ್ರಸನ್ನ ಅವರಿದ್ದಾರೆ. ಮಾತಾಡ್ಸೋಣ ಸರ್. ಮೊದಲನೇದಾಗಿ ಈಗ ಇತ್ತೀಚಿನ ರಾಜ್ಯದ ಪರೀಕ್ಷೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಟ್ರಸ್ಟ್ಫುಲ್ಲಾಗಿ ತಮಗೆ ಈ ಜವಾಬ್ದಾರಿ ಸಿಕ್ಕಿರುವಂಥದ್ದು. ಹೀಗಾಗಿ ಈಗ 3991 ಪರೀಕ್ಷೆಗಳಿಗೆ ಹುದ್ದೆಗಳಿಗೆ ತಾವು ನಡೆಸಿರುವಂತಹ ಪರೀಕ್ಷೆಗೆ ಎಷ್ಟು ಅಭ್ಯರ್ಥಿಗಳು ನೋಂದಣಿ ಮಾಡ್ಕೊಂಡಿದ್ದಾರೆ, ಜೊತೆಗೆ ಹೇಗೆಲ್ಲ ನಡೆಸ್ತಾ ಇದ್ದಾರೆ, ಎಷ್ಟು ಪರೀಕ್ಷಾ ಕೇಂದ್ರಗಳು ನಡೀತಾ ಇದೆ? ಇಲ್ಲಿ ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡು ರೀತಿ ನೋಟಿಫಿಕೇಷನ್ ಮಾಡಿದ್ವಿ. ಸರ್ಕಾರದ ಆದೇಶದಂತೆ ಎಚ್ ಕೆ ಪೋಸ್ಟ್ಗಳಿಗೆ ಪ್ರತ್ಯೇಕ ಪರೀಕ್ಷೆ ನಡೆಸಬೇಕು, ನಾನ್ ಎಚ್ ಕೆ ಪೋಸ್ಟ್ಗಳಿಗೆ ಪ್ರತ್ಯೇಕ ಪರೀಕ್ಷೆಯನ್ನು ನಡೆಸಬೇಕಾಗತ್ತೆ. ನಾವು 72,000ದಷ್ಟು ಎಚ್ ಕೆ ಪೋಸ್ಟ್ಗಳಿಗೆ ಮತ್ತು 3,77,000 ಅದಷ್ಟು ಅರ್ಜಿಗೆ ನಾನ್ ಎಚ್ ಕೆಗೆ ನೋಂದಣಿಯಾಗಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಬೆಳಿಗ್ಗೆ ನಾನ್ ಎಚ್ ಕೆ ಪೋಸ್ಟಿಗೆ ಪರೀಕ್ಷೆಯನ್ನು ನಡೆಸ್ತೀವಿ. ಮಧ್ಯಾಹ್ನ 8 ಜಿಲ್ಲೆಗಳಲ್ಲಿ ನಾವು ಎಚ್ ಕೆಗೆ ಸಂಬಂಧಪಟ್ಟಂಥ ಪರೀಕ್ಷೆಯನ್ನು ನಡೆಸ್ತೀವಿ. ಅತ್ಯಂತ ಹೆಚ್ಚು ಅಂದರೆ 2 ಲಕ್ಷದಷ್ಟು ಅರ್ಜಿಗಳು ಬೆಂಗಳೂರಿಗೇ ಬಂದಿತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ. ಅಷ್ಟು ಮಕ್ಕಳಿಗೆ ನಾವು ಬೆಂಗಳೂರಿಗೆ ಕರೆದು ಎಕ್ಸಾಮ್ ಬರೆಯುವಂಥದ್ದು ಕಷ್ಟ ಅಂತೇಳಿ ನಾವು ಒಂದಷ್ಟು ಅವರವರ ಜಿಲ್ಲೆಗಳಲ್ಲೇ ನಾವು ಅಕಾಮಿಡೇಟ್ ಮಾಡಿದ್ದೀವಿ. ಇನ್ನು ಬೆಂಗಳೂರಲ್ಲಿ ಸಹ ನಾವು 80,000ದಷ್ಟು ಬರೆಸ್ತಾಯಿದ್ದೀವಿ. ಇಡೀ ರಾಜ್ಯದಲ್ಲಿ 883 ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ಪರೀಕ್ಷೆಯನ್ನು ನಡೆಸ್ತಾಯಿದ್ದೀವಿ. ತಮ್ಗೆ ಗೊತ್ತಿರುವಂತೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಮಗೆ ಪರೀಕ್ಷೆ ನಡೆಸುವಂಥ ಜವಾಬ್ದಾರಿಯನ್ನು ಅವರು ಕೊಟ್ಟಿರುವಂಥದ್ದು. ನಾವು ಮತ್ತು ಬೇರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 2 ಪತ್ರಿಕೆಗಳಿರುತ್ತೆ. ಈ ಸಿವಿಲ್ ಕಾನ್ಸ್ಟೇಬಲಿಗೆ ಒಂದೇ ಪತ್ರಿಕೆ ಇದೆ. ಹಾಗಾಗಿ ಎಚ್ ಕೆದು ಮಧ್ಯಾಹ್ನ ಮತ್ತು ನಾನ್ ಎಚ್ ಕೆದು ಮಾರ್ನಿಂಗ್ ನಾವು ಪರೀಕ್ಷೆಯನ್ನು ಮಾಡ್ತಾಯಿದ್ದೀವಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪಾರದರ್ಶಕವಾಗಿ ಪರೀಕ್ಷೆಯನ್ನು ನಡೆಸುವಂಥದ್ದಕ್ಕೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೀವಿ. ಇದಕ್ಕೆ ತುಂಬ ಸೀರಿಯಸ್ಸಾಗಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ನನ್ನ ವಿನಂತಿ ಏನು ಅಂತಂದರೆ, ಕೊನೆಯ ಮೂಮೆಂಟಲ್ಲಿ ಕೆಲವರು ಬೇರೆ ಬೇರೆ ಏನಾದ್ರೂ ಸುದ್ದಿಗಳನ್ನ ಹರಡಿಸುವಂಥದ್ದು ಸಾಧ್ಯತೆಗಳಿರುತ್ತೆ. ನಾವು ಸರ್ಕಾರ ಆಗಲಿ ಪ್ರಾಧಿಕಾರ ಆಗಲಿ ಅತ್ಯಂತ ಜವಾಬ್ದಾರಿಯಿಂದ ಪಾರದರ್ಶಕವಾಗಿ ಪರೀಕ್ಷೆ ನಡೆಸುವಂಥದ್ದಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ತಾವು ಕೊನೆ ಎಕ್ಸಾಮ್ ಹತ್ರ ಬಂದಾಗ ತಾವು ಸ್ವಲ್ಪ ರಿವಿಷನ್ನು ಮತ್ತೊಂದು ಮಾಡೋದಿರುತ್ತೆ. ಅದಕ್ಕೆ ಹೆಚ್ಚು ಫೋಕಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಸುದ್ದಿಗಳು ಬಂತು ಅಂತಿದ್ದಂಗೆ ತಾವು ತಲೆ ಬಿಸಿ ಮಾಡಿ ಅದರಿಂದ ಹೋಯಿತು ಅಂತಂದರೆ ನಿಮ್ಮ ಪರೀಕ್ಷೆ ಮೇಲೆ ಎಫೆಕ್ಟ್ ಆಗುತ್ತೆ. ಪರೀಕ್ಷೆ ಪಾರದರ್ಶಕವಾಗಿ ನಡೆಸುವಂಥದ್ದಕ್ಕೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು, SP ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಕಾನ್ಫಿಡೆನ್ಷಿಯಲಿಟಿ ಮೇಂಟೈನ್ ಮಾಡುವಂಥದ್ದಕ್ಕೆ, ಇಂಪರ್ಸನೇಷನ್ ಅಂದರೆ ಯಾರು ಅರ್ಜಿ ಹಾಕಿದ್ದಾರೆ ಅವರೇ ಬಂದು ಪರೀಕ್ಷೆ ಬರೆಯುವಂಥದ್ದಕ್ಕೆ ಏನೆಲ್ಲ ತಂತ್ರಜ್ಞಾನಗಳನ್ನ ಬಳಸ್ಬೋದು ಅದನ್ನೆಲ್ಲ ನಾವು ಬಳಕೆ ಮಾಡ್ತಾಯಿದ್ದೀವಿ. ಆಮೇಲೆ ಹಿಂದೆಲ್ಲ ಪೊಲೀಸು PSI ಅಂತಂದರೆ ವಿಶೇಷವಾಗಿ PSIಯಲ್ಲಿ ನಮ್ಮ ರಾಜ್ಯದಲ್ಲಿ ಕೆಲವೊಂದು ಬ್ಲೂಟೂತು ಮಾಡ್ತಾರೆ, ಅದು ಇದು ಅಂತ ತಮಗೆಲ್ಲ ಗೊತ್ತಿದೆ. ಅದಕ್ಕೆ ಬೇಕಾಗಿ ನಾವು ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಕೇಂದ್ರಕ್ಕೆ ಅಲ್ಲ ಪ್ರತಿ ಕೊಠಡಿಗೆ ಜಾಮರ್ನ ಅಳವಡಿಸ್ತಾ ಇದ್ದೀವಿ ನಾವು. ಪ್ರತಿ ಕೊಠಡಿಗೆ ಜಾಮರು. ಹಾಗಾಗಿ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸಸ್ಸಿಂದ ಏನೂ ಕೆಲಸ ಮಾಡಲಿಕ್ಕಾಗಲ್ಲ. ಮತ್ತು ಡ್ರೆಸ್ ಕೋಡಿಗೆ ಸಂಬಂಧಪಟ್ಟಂತೆ ನಾನು ವಿದ್ಯಾರ್ಥಿಗಳಲ್ಲಿ ವಿನಂತಿ, ತಮಗೆ ಆಲ್ ಟಿಕೆಟ್ ಜೊತೆಗೇ ನಾವು ನಿಮಗೆ ಡ್ರೆಸ್ ಕೋಡನ್ನು ಕಳಿಸ್ಕೊಟ್ಟಿದ್ದೀವಿ. ಆದರೂ ಕೆಲವು ವಿದ್ಯಾರ್ಥಿಗಳು ಇದನ್ನು ಗಂಭೀರವಾಗಿ ತಗೊಳ್ತಾ ಇಲ್ಲ. ಆಮೇಲೆ ಬಂದು ಪರೀಕ್ಷಾ ಕೇಂದ್ರದಲ್ಲಿ ಬಂದುಬಿಟ್ಟು ನಂದು ಫುಲ್ ಶರ್ಟ್ ಹಾಕಿದ್ದನ್ನು ನನ್ನ ಪೊಲೀಸವರು ಕಟ್ ಮಾಡಿಬಿಟ್ರು, ನಂದು ಶೂ ಹಾಕಿದ್ದನ್ನು ಕಿತ್ತು ಬಿಸಾಡಿಬಿಟ್ರು, ಜೀನ್ಸ್ ಪ್ಯಾಂಟಲ್ಲಿ 8 ಜೋಬಿತ್ತು, ಜೀನ್ಸ್ ಪ್ಯಾಂಟನ್ನು ಬಿಚ್ಚಿಸಿದ್ರು. ನಾವು ಡ್ರೆಸ್ ಕೋಡಲ್ಲೇ ನಿಮಗೆ ಕ್ಲಿಯರಾಗಿ ಹೇಳಿದ್ದೀವಿ, ನೀವು ಫುಲ್ ತೋಳು ಹಾಕ್ಕೊಂಡು ಬರಬೇಡಿ, ಯಾವುದೇ ವಾಚು ಎಲೆಕ್ಟ್ರಾನಿಕ್ ಡಿವೈಸಸ್ ತರಬೇಡಿ, ಹೆಚ್ಚು ತೋಳಿರುವಂಥ ಪ್ಯಾಂಟನ್ನು ಹಾಕಬೇಡಿ, ಶೂ ಆದರೂ ಯಾಕೆ ಹಾಕ್ಕೊಂಡು ಬರ್ತೀರಾ? ಹಾಕ್ಕೊಂಡು ಬಂದಮೇಲೆ ಪೊಲೀಸವ್ರು ಬಿಚ್ಚಿಸಿದ್ರಿ ಅಂತೇಳಿ ನೀವು ಮಾಧ್ಯಮದಲ್ಲಿ ಎಲ್ಲ ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಹಾಕ್ತೀರಾ. ನಿಮಗೆ ಮೊದಲೇ ಹೇಳಿದ್ರು ಸಹ ಯಾಕೆ ಆ ರೀತಿ ಮಾಡ್ತೀರಾ? ಅದು ನಿಮಗೆ ಏನೋ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಅಲ್ಲ, ಪಾರದರ್ಶಕವಾಗಿ ಪರೀಕ್ಷೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಡ್ರೆಸ್ ಕೋಡ್ ಮಾಡಿದ್ದೀವಿ. ದಯಮಾಡಿ ವಿದ್ಯಾರ್ಥಿಗಳು ಸಹಕರಿಸ್ರಿ. ಕೆಲವರು ಈ ಥರ ನ್ಯೂಸೆನ್ಸ್ ಮಾಡುವಂಥದ್ದೇ ಒಂದು ಸಣ್ಣ ವರ್ಗ ಇರುತ್ತೆ, ನೀವು ಅವರಿಂದ ಹೋಗೋಕ್ಕೆ ಹೋಗಬೇಡಿ. ಯಾರು ಸೀರಿಯಸ್ಸಾಗಿ ಓದ್ತಾ ಇದ್ದೀರಾ ದಯಮಾಡಿ ನಮ್ಮ ಒಂದು ನಿಯಮಕ್ಕೆ ಬೆಲೆ ಕೊಡಿ, ನೀವು ಪರೀಕ್ಷೆ ಬರೀರಿ. ಯಾರು ಕಷ್ಟಪಟ್ಟು ಓದಿದ್ದಾರೆ ಅವರಿಗೆ ನ್ಯಾಯ ಸಿಗುತ್ತೆ.
ನಮ್ಮ ಕಡೆಯಿಂದ ಎಲ್ಲ ರೀತಿ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ. ನಿಮ್ಮ ಸಹಕಾರವನ್ನು ನಾನು ನಿರೀಕ್ಷೆ ಮಾಡ್ತೀನಿ. ಸರ್, ಈ ಬಾರಿಯ ಪರೀಕ್ಷಾ ಅಭ್ಯರ್ಥಿಗಳಿಗೆ ಈ ಫೇಸ್ ರಿಕಗ್ನೈಸೇಷನ್ ಆಗಿರ್ಬೋದು, ಜೊತೆಗೆ ತಾವು ಹೇಳಿದ್ರಿ ಪ್ರತಿ ಕೊಠಡಿಗೂ ಕೂಡ ನಾವು ಒಂದು ಜಾಮರ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ. ಈಗ ಮತ್ತೊಂದು ವಿದ್ಯಾರ್ಥಿಗಳೇನೆಂದರೆ ಈ ಅವರಿಗೆ ಈ ಹಿಂದಿನ ಪರೀಕ್ಷೆಗಳ ಕೆಲವೊಂದಿಷ್ಟು ವಿಚಾರಗಳನ್ನ ನೋಡಿದಾಗ ಈ ಬಾರಿ ಅವರಿಗೆ ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು KA ತೆಗೆದುಕೊಂಡಿದೆ, ಈ ಸ್ಕ್ವಾಡ್ಗಳಾಗಿರ್ಬೋದು, ಜೊತೆಗೆ ಇನ್ಚಾರ್ಜ್ಗಳಾಗಿರ್ಬೋದು, ಅವರನ್ನ ಡಿಪಾರ್ಟ್ಮೆಂಟಿಂದ ಹೇಗೆ ನೇಮಕ ಮಾಡ್ಕೊಳ್ತಿದ್ದೀರಾ, ಜೊತೆಗೆ ನಮ್ಮ PU ಶಿಕ್ಷಕರನ್ನ ಕೂಡ ಇದಕ್ಕೆ ವ್ಯವಸ್ಥಿತವಾಗಿ ಬಳಕೊಂಡು, ಅಂದರೆ ಯಾವುದೇ ರೀತಿಯಂತಹ ಲೋಪದೋಷಗಳಿಗೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋಂಥದ್ದು. ಈಗಾಗಲೇ ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಕಂದಾಯ ಹಾಗೂ ಹೋಮ್ ಡಿಪಾರ್ಟ್ಮೆಂಟ್ ಅವರು ಜಿಲ್ಲಾಧಿಕಾರಿಗಳಿಗೆ SP ಅವರಿಗೆ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಸಹ ಇತ್ತೀಚಿನ ಪರೀಕ್ಷೆಗಳಲ್ಲಿ ಸಣ್ಣ ಅತಾಚುರಿ ಆಯಿತು ಅಂತಂದ್ರೂ ಬೇರೆ ಬೇರೆ ರೀತಿ ಕೆಲವರು ಕಾಯ್ತಾ ಇರುವಂಥವ್ರು ಮಾಡ್ತಾರೆ ಅಂತ ತುಂಬ ಹೆಚ್ಚಿನ ರೀತಿಯಲ್ಲಿ ನಾವು ಜವಾಬ್ದಾರಿ ಇರ್ತೇವೆ. ತಮ್ಗೆ ಗೊತ್ತಿರುವಂತೆ ಪರೀಕ್ಷಾ ಕೇಂದ್ರದೊಳಗಡೆ ನೋಡಿ, ಪರೀಕ್ಷಾ ಅಕ್ರಮಗಳು ಯಾವ್ಯಾವ ರೀತಿ ನಡೆಯುತ್ತೆ ಅಂತನ್ನುವಂಥದ್ದು ತಾವು ಈ ಹಿಂದಿನ ದಿನಗಳಲ್ಲಿ ನೋಡಿದ್ದೀರಾ. ಪರೀಕ್ಷೆ ಕೇಂದ್ರದಲ್ಲಿ, ಪರೀಕ್ಷೆ ನಂತರ ಈ ಥರದ್ದೆಲ್ಲ ಒಂದಷ್ಟಿದೆ. ಅದಕ್ಕೇನೆಲ್ಲ ನೋಡಿ, 100% ಫ್ರಿಸ್ಕಿಂಗ್ ವಿತ್ ಏನು ಮೆಟಲ್ ಡಿಟೆಕ್ಟರ್ನ ಮಾಡಿ ನಾವು ಮಾಡುವಂಥದ್ದು. ಕೆಲವು ಸೂಕ್ಷ್ಮ ಜಿಲ್ಲೆಗಳಲ್ಲಿ ENT ಡಾಕ್ಟರ್ಗಳನ್ನ ಸಹ ನಾವು ಪರೀಕ್ಷಾ ಕೇಂದ್ರದಲ್ಲಿ ENT ಡಾಕ್ಟರು ಅವರಿಲ್ಲ ಅಂದರೆ ENT ಎಕ್ಸ್ಪರ್ಟ್ಸನ್ನು ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅಲ್ಲ, ಜಿಲ್ಲಾಧಿಕಾರಿಗಳು ಹೈರ್ ಮಾಡಿದ್ದಾರೆ. ಎಕ್ಸಾಮ್ ಸೆಂಟ್ರಲ್ಲಿ ಇರ್ತಾರೆ ಕೇಂದ್ರಗಳಿಗೆ. ಯಾಕೆಂತಂದರೆ ತಮಗೆ ಗೊತ್ತಿದೆ, ಹಿಂದೆ ಎಲ್ಲ ಕಿವಿ ಒಳಗಡೆ ಅದು ಕಣ್ಣಿಗೆ ಸಹ ಕಾಣ್ದಿಲ್ದಿರೋ ಥರ ಎಲ್ಲ ಇಟ್ಕೊಂಡು ಹೋಗಿ ಎಲ್ಲ ಮಾಡಿರುವಂಥದ್ದಕ್ಕೆ ಅದು ಕೆಲವೊಮ್ಮೆ ENT ಡಾಕ್ಟರ್ ಬೇಕಾರೆ, ಅದು ವ್ಯವಸ್ಥೆ ಮಾಡಿದ್ದೀವಿ. ಪ್ರತಿ ಕೊಠಡಿನಲ್ಲಿ CC ಕ್ಯಾಮ್ರಾ ಹಾಕಿ ಜಿಲ್ಲಾ ಕಂಟ್ರೋಲ್ ರೂಮಲ್ಲಿ ಮಾನಿಟ್ರ್ ಮಾಡ್ತಾರೆ. ನಿಮ್ಮದು ಪ್ರತಿ ರೂಮಲ್ಲಿ ಜಾಮರ್ ಹಾಕಿರ್ತಾರೆ. ಏನು ಟ್ರೆಜರಿಯಿಂದ ಪ್ರಾಚಾರ್ಯರ ಕೊಠಡಿಗೆ ಬರುತ್ತೆ ಪ್ರಶ್ನೆ ಪತ್ರಿಕೆ ಬಂಡಲ್ಲು, ಕನಿಷ್ಠ 5 ವಿದ್ಯಾರ್ಥಿಗಳನ್ನ ಕರೆದು ನಿಮ್ಮನ್ನು ನಿಲ್ಲಿಸಿ ನಿಮ್ಮ ಸಮಕ್ಷಮದಲ್ಲಿ ನಾನು ಕ್ವಶನ್ ಪೇಪರ್ ಬಂಡಲ್ನ ಅಂದರೆ ಕ್ವಶನ್ ಪೇಪರ್ ಓಪನ್ ಆಗಲ್ಲ, ಅಲ್ಲಿ ಬಂಡಲ್ ಟ್ರಂಕ್ ಓಪನ್ ಆಗುತ್ತೆ. ಅದರ ನಂತರ ಕ್ಲಾಸ್ ರೂಮಿಗೆ ಹೋಗ್ತಾರೆ. ಕ್ಲಾಸ್ ರೂಮಿಂದ ಮತ್ತೆ ಬಂದಾಗ ಸಹ ಕನಿಷ್ಠ ಆ ಸೆಂಟ್ರಿನ 5 ವಿದ್ಯಾರ್ಥಿಗಳು ಮತ್ತೆ OMR ಪ್ಯಾಕ್ ಮಾಡೋ ತನಕ ವಾಚ್ ಮಾಡೋದಕ್ಕೆ ನಾನು ವ್ಯವಸ್ಥೆ ಮಾಡಿದ್ದೀನಿ. ಅಂದರೆ ಉದ್ದೇಶ ಏನು ಅಂದರೆ ನಿಮ್ಮ ವಿದ್ಯಾರ್ಥಿಗಳಿಗೆ ಕೆಲವು ಸೋಷಿಯಲ್ ಮೀಡಿಯಾ ಇಂಟರಪ್ಟ್ ಮಾಡ್ತೀನಿ. ಈಗ ಸಾಮಾನ್ಯವಾಗಿ ಪರೀಕ್ಷೆ ಮುಗಿಯೋಕ್ಕಿಂತ ಮೊದಲು ವಿದ್ಯಾರ್ಥಿಗಳು ಯಾವುದೋ ಆರೋಪ ಬರೋದಿಲ್ಲ. ಮುಗಿದ ನಂತರ ಇಲ್ಲ ಆ ಕೇಂದ್ರಗಳಲ್ಲಿ ಲೀಕ್ ಆಗಿದೆ ಅಂತ ಮೊದಲೇ ಬಂದಿತ್ತು ಅಂತ ಹೇಳ್ತಾರೆ. ಆ ದೃಷ್ಟಿಕೋನದಿಂದ ಇಂತಹ ಮಾತುಗಳು ಮತ್ತು ಇಂತಹ ಆತಂಕ ಮತ್ತು ಸಮಾಜದಲ್ಲಿ ಒಂದಿಷ್ಟು ಗೊಂದಲಗಳನ್ನು ಹುಟ್ಟು ಮಾಡೋದಕ್ಕಿಂತ ವಿದ್ಯಾರ್ಥಿಗಳು ಪರೀಕ್ಷಾ ಸಂದರ್ಭದಲ್ಲಿ ಪರೀಕ್ಷೆ ಮುಗಿಯೋಕ್ಕಿಂತ ಮೊದಲು ಏನನ್ನು ಕ್ರಾಸ್ ಚೆಕ್ ಮಾಡ್ಕೋಬೇಕು, ಯಾವುದನ್ನು ಅವರು ವೆರಿಫೈ ಮಾಡ್ಕೋಬೇಕು, ಯಾವುದನ್ನು ವೆರಿಫೈ ಮಾಡಿಕೊಂಡ್ರೆ ಪರೀಕ್ಷೆ ಸುಗಮವಾಗಿ ನಡೀತಾ ಇದೆ ಅನ್ನೋಂಥದ್ದು ಸಂಬಂಧಪಟ್ಟಾಗೆ ವಿದ್ಯಾರ್ಥಿಗಳು ಅಭ್ಯರ್ಥಿಗಳ ದೃಷ್ಟಿಕೋನದಿಂದ ತಾವು ಏನು ಪರಿಶೀಲನೆ ಮಾಡಬೇಕು ಅವರು? ಈಗ ವಿದ್ಯಾರ್ಥಿಗಳಿಗೆ ಎಕ್ಸಾಕ್ಟ್ಲಿ ತಾವು ಹೇಳ್ದಂಗೆ ಅವ್ರಿಗೆ ಅನುಮಾನ ಇರುವಂಥದ್ದು ಪರೀಕ್ಷಾ ಕೇಂದ್ರದಲ್ಲಿ ನಂತರ ಅನ್ನುವಂಥದ್ದು. ಅದಕ್ಕೆ 2 ವಿಶೇಷವಾಗಿ ನಾವು ಈ ಸರಿ ಪ್ರಥಮ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಏನಾಗ್ತಿತ್ತು, ಟ್ರೆಜರಿಯಿಂದ ಪ್ರಿನ್ಸಿಪಲ್ ಚೇಂಬರಿಗೆ ಜಿಲ್ಲಾಧಿಕಾರಿಗಳು 3 ಮ್ಯಾನ್ ಕಮಿಟಿನಲ್ಲಿ ತಗೊಂಡೋಗಿ ಕ್ವಶನ್ ಪೇಪರ್ ಬಾಕ್ಸನ್ನು ಕೊಡ್ತಾರೆ. ಇದು ವಿದ್ಯಾರ್ಥಿಗಳಿಗೆ ಕೊಠಡಿಗೆ ಹೋಗುವಂಥದ್ದು ಜಸ್ಟ್ ಒಂದು ಎನ್ವಲಪ್ ಕವರ್, ಅಂದರೆ ಪ್ಲಾಸ್ಟಿಕ್ ಎನ್ವಲಪ್ ಕವರ್ಲಿ. ಹುಡುಗರಿಗೆ ಏನು ಭಾವನೆ, ಓ ಇದೇ ಥರ ಬಂದುಬಿಟ್ಟಿದೆ, ಆ ಥರ ಬಂದಿರಲ್ಲ. ಆದರೆ ಅದು ಹುಡುಗರಿಗೆ ಪಾಪ ಹೆಂಗೆ ಗೊತ್ತಾಗುತ್ತೆ, ನಾವು ಅದಕ್ಕೇನಾದರೂ ಮಾಡಿದೆ. ಅದಕ್ಕೆ ಸರಿ ಪ್ರಥಮ ಬಾರಿಗೆ ನಾವೇನು ಮಾಡಿದ್ದೀವಿ, ಜಿಲ್ಲಾಧಿಕಾರಿಗಳು ಟ್ರೆಜರಿಯಿಂದ ಪ್ರಾಚಾರ್ಯರ ಕೊಠಡಿಗೆ ತಗೊಂಡೋಗಿ ಏನಿಡ್ತಾರೆ, ನಿಯರ್ ಬೈ ಕೊಠಡಿಯ ಅಟ್ಲೀಸ್ಟ್ 5 ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿಗಳ ರೆಪ್ರೆಸೆಂಟೇಟಿವ್ ಥರ ಪ್ರಿನ್ಸಿಪಾಲ್ ಕೊಠಡಿಗೆ ಕರೀರಿ ಅಂತ ಹೇಳಿದ್ದೀವಿ. ನಾವು ಮಾನಿಟ್ರ್ ಮಾಡ್ತೀವಿ ಎಲ್ಲ ಓಕೆ, ಬಟ್ ಆದರೂ ಹುಡುಗರು ನೋಡಬೇಕಲ್ಲ, ನಾವು ಹೇಳಿದ್ದೆ ಸರಿ ಅಂತ ಅನ್ಬಾರ್ದು ಹುಡುಗರು. ಅದಕ್ಕೆ ಹುಡುಗರು ಅವ್ರೇನು ಮುಟ್ಟೋದಕ್ಕೆ ಬಿಡಲ್ಲ. ನಾವು ಹುಡುಗರು ನಿಂತ್ಕೊಂಡು ಮುಟ್ಟಿದ್ರೂ ಅಲ್ಲೇನದು ಕ್ವಶನ್ ಪೇಪರ್ ಏನು ಕಾಣಲ್ಲ. ಅಲ್ಲಿ ಟ್ರಂಕನ್ನು ಕಟ್ ಮಾಡಿ, ಟ್ರಂಕನ್ನು ಓಪನ್ ಮಾಡಿ, ಬಾಕ್ಸನ್ನು ತೆಗೆದು ಏನು 24 ಒಂದೊಂದು ರೂಮಿಗೆ ಒಂದೊಂದು ಪ್ಯಾಕೆಟ್ ಮಾಡಿರ್ತಾರೆ, ಅದನ್ನು ವಿದ್ಯಾರ್ಥಿಗಳು ನೋಡಿ ವಿದ್ಯಾರ್ಥಿಗಳ ಹತ್ರ ಒಂದು ಸೈನ್ ಮಾಡಿಸ್ತಾರೆ. ಆಮೇಲೆ ಅವ್ರು ಕೊಠಡಿಗೆ ಹೋಗ್ತಾರೆ. ಕೊಠಡಿಗೆ ಹೋಗಿ ಆದಮೇಲೆ ಅಲ್ಲಿ ಏನು ಪ್ಯಾಕ್ ಹೋಗಿರುತ್ತೆ ಅದನ್ನಂತೂ ಹುಡುಗರು ಸಮಕ್ಷಮ ಓಪನ್ ಮಾಡೋದು ಈಗಲೂ ಪ್ರಾಕ್ಟೀಸ್ ಇದೆ. ಓಪನ್ ಮಾಡಿ ಎಲ್ಲ ಎಕ್ಸಾಮ್ ಆದಮೇಲೆ ಇಲ್ಲಿವರೆಗೆ ಒಂದಿತ್ತು ಏನಂತಂದರೆ, ಆಬ್ಸೆಂಟ್ ಆಗಿರೋ ಹುಡುಗರು ಪೇಪರ್ಗಳನ್ನ ಮೊದಲೇ ತಗೊಳ್ತಾಯಿದ್ರು. ಅಲ್ಲಿ ಒಂದು ಭಯ ಇತ್ತು ಕೆಲವು ವಿದ್ಯಾರ್ಥಿಗಳಿಗೆ. ಏಕೆಂದರೆ ನಮಗೆ ಪೇಪರು ಬೇರೆಯವರಿಗೆ ಎಲ್ಲೂ ಸಿಗಲ್ಲ, ಆಬ್ಸೆಂಟ್ ಆಗಿರೋ ಪೇಪರ್ ಸಿಕ್ಬಿಡುತ್ತೆ. ಅದಕ್ಕೆ ನಾವು ಭಾಳ ಸ್ಟ್ರಿಕ್ಟಾಗಿ ಈ ಸರಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಆಬ್ಸೆಂಟ್ ಆಗಿದ್ದರೆ ಒಂದು ರೂಮಲ್ಲಿ 24 ವಿದ್ಯಾರ್ಥಿಗಳಿರ್ತಾರೆ, 10 ಹುಡುಗರು ಆಬ್ಸೆಂಟ್ ಆಗಿದ್ದಾರೆ, 10 ಹುಡುಗರು ಎಲ್ಲಿ ಕೂರ್ತಾರೆ ಆ ಡೆಸ್ಕ್ ಮೇಲೇ ಅವರ ಕ್ವಶನ್ ಪೇಪರ್ OMR ಪರೀಕ್ಷೆ ಮುಗಿಯೋ ತನಕ ಇರಬೇಕು. 15 ನಿಮಿಷ ಮೊದಲು ಪರೀಕ್ಷೆದೊಂದು ಬೆಲ್ ಆಗುತ್ತೆ. ಆ ಟೈಮಲ್ಲಿ ಇನ್ವಿಜಿಲೇಟರ್ ಅದನ್ನು ತಗೊಂಡು ಪ್ಯಾಕ್ ಮಾಡಬೇಕು ಅಂತೇಳಿ ಹೇಳಿದ್ದೀವಿ. ಪರೀಕ್ಷೆ ಮುಗೀತು, ಇನ್ವಿಜಿಲೇಟ್ರು ಎಲ್ಲ OMRನ ಕಲೆಕ್ಟ್ ಮಾಡ್ಕೊಂಡು ಪ್ರಿನ್ಸಿಪಾಲ್ ಕೊಠಡಿಗೆ ತಗೊಂಬರ್ತಾರೆ. ಆವಾಗ ಸಹ ಮಿನಿಮಮ್ 5 ವಿದ್ಯಾರ್ಥಿಗಳನ್ನ ನಿಲ್ಲಿಸ್ಕೊಂಡು ಅದನ್ನು ಸ್ಕ್ಯಾನಿಂಗ್ ಸೆಂಟ್ರಿಗೆ ಕಳಿಸುವಂಥದ್ದಕ್ಕೆ ಅಥವಾ KEಗೆ ಕಳಿಸುವಂಥದ್ದಕ್ಕೆ ವಿದ್ಯಾರ್ಥಿಗಳ ಸಮಕ್ಷಮ ಪ್ಯಾಕ್ ಮಾಡಿ ಅಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಪರೀಕ್ಷೆ ಆದ ನಂತರ ಈ ವರ್ಷ ನಾವು ಸುಮಾರು 5 ಜಿಲ್ಲೆಗಳಲ್ಲಿ ನಾವು
ಅಲ್ಲಲ್ಲೇ ಎರಡೆರಡು ಜಿಲ್ಲೆದು ಸ್ಕ್ಯಾನಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಈಗ ಹಿಂದೆ ನಮ್ಮ KEAದಲ್ಲೂ ಕೂಡ ಈ ಪಾರದರ್ಶಕತೆ ತರಬೇಕು ಅನ್ನೋ ಕಾರಣಕ್ಕೆ CET ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮುಗಿದ ತಕ್ಷಣ ಅವರು OMRನ ಅಪ್ಲೋಡ್ ಮಾಡಿದ್ರಿ. ಈ ಬಾರಿ ಅಂಥ ಪ್ರಯತ್ನ ಕೈ ಹಾಕ್ತಿದ್ದಾರೆ? ಹೌದು, ಈ ಬಾರಿ ಸಹ ನಮ್ಮದು ಈ ಪಾರದರ್ಶಕತೆಗೆ ನಾವು ಹೆಸರು ಅಂದರೆ ನಮಗೆ ಸ್ವಲ್ಪ ವಿದ್ಯಾರ್ಥಿಗಳು ನಮ್ಮನ್ನು ನಂಬ್ತಿರೋದೇ ಅದಕ್ಕೋಸ್ಕರ. ಪರೀಕ್ಷೆ ನಂತರ ಅಂತ ಒಂದು ಫಿಫ್ತ್ ಸರ್ಕಲ್ಲು ವಿದ್ಯಾರ್ಥಿಗಳಿಗೆ ಮಾಡಲೇಬೇಕು, ನೀವು ಖಾಲಿ ಬಿಡೋ ಅಂಥದ್ದೇ ಇಲ್ಲ. ಖಾಲಿ ಬಿಟ್ಟು ಕೆಲವರು ನಿಮಗೆ ಬಂದು ಹೇಳ್ತಾರೆ ನಮ್ಮ ಅಣ್ಣಂದಿರಿದ್ದಾರೆ ಅಲ್ಲಿ ತುಂಬಿಸ್ಕೊಳ್ತಾರೆ. ನೋ, ನೀವು ತುಂಬಲೇಬೇಕು. ತುಂಬಲಿಲ್ಲ ಅಂದರೆ ಅದಕ್ಕೆ ಸಹ ನೆಗೆಟಿವ್ ವ್ಯಾಲ್ಯೂಯೇಷನ್ನು. ಓಕೆ, ತುಂಬಿದ ಮೇಲೆ ನಾನು ನಿಮಗೊಂದು ವಾರ ನಾನು OMRನ ನಾನು ಇಲ್ಲಿ ಇಟ್ಕೊಂಡು ನಾನು ರಿಸಲ್ಟ್ ಬಿಟ್ಟರೆ ಏನು ಪ್ರಯೋಜನ ಇಲ್ಲ. ನಿಮಗೆ ಅದೊಂದು ತಲೆ ಒಳಗಡೆ ಕೊರಿತಾ ಇರುತ್ತೆ ಅನುಮಾನ. ಎಕ್ಸಾಮ್ ಆದ ದಿವಸ ನಾವು ಬೆಂಗಳೂರಿಂದೆಲ್ಲ ಅವತ್ತೇ ಕಲಬುರಗಿ, ರಾಯಚೂರು, ಧಾರವಾಡ, ದಾವಣಗೆರೆ, ಮೈಸೂರು ಇಲ್ಲಿ ಅಂದರೆ ವ್ಯವಸ್ಥೆ ಕೊಟ್ಟಿರೋದು ಜಿಲ್ಲಾಧಿಕಾರಿಗಳು ಸ್ವತಃ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲೇ ಆ ಜಿಲ್ಲೆದನ್ನು ಮತ್ತು ಪಕ್ಕದ್ದು ಒಂದು ಜಿಲ್ಲೆದನ್ನು ಸ್ಕ್ಯಾನ್ ಮಾಡ್ತಾರೆ. ನಮ್ಮದು ಅಲ್ಲಿಂದನೇ ಎಕ್ಸ್ಕ್ಲೂಸಿವ್ ಲೀಸ್ ಲೈನ್ ಇದೆ, ಅದರಲ್ಲಿ ಅಪ್ಲೋಡ್ ಆಗುತ್ತೆ. ಕೆಲವು ಜಿಲ್ಲೆಗಳಂದರೆ ಸರ್ಕಾರ ನಮಗೆ ಹಂತವಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸ್ಕ್ಯಾನಿಂಗ್ ಮಾಡಬೇಕು ಅಂತೇಳಿ ಒಂದು ಸರ್ಕಾರದ್ದು ಆಶಯ ಇದೆ. ಒಮ್ಮಿಗೆ ಮಾಡಲಿಕ್ಕಾಗಲ್ಲ. ಜಿಲ್ಲೆಗಳು ಸದ್ಯಕ್ಕೆ ಅವತ್ತೇ ಅಪ್ಲೋಡ್ ಆಗೋದು. ಈ ಸರಿ ನಾವು ಸ್ಕ್ಯಾನಿಂಗ್ ಸೆಂಟರ್ನ ಕಲಬುರಗಿ, ರಾಯಚೂರು, ದಾವಣಗೆರೆ, ಧಾರವಾಡ, ಮೈಸೂರು ಇಷ್ಟು ಜಿಲ್ಲೆಗಳಲ್ಲಿ ಹೆಚ್ಚುವರಿಯಾಗಿ ನಾವು ಸ್ಕ್ಯಾನಿಂಗ್ ಸೆಂಟರ್ನ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ನಾವು ನಿಯರ್ ಬೈ ಒಂದೊಂದು ಜಿಲ್ಲೆಗಳನ್ನ ಅಟ್ಯಾಚ್ ಮಾಡಿದ್ದೀವಿ. ಅದನ್ನು ಅವತ್ತೇ ನಾವು ಮಿಡ್ನೈಟ್ ಒಳಗಡೆ ಲೈವ್ ಆಗುತ್ತೆ, ಮಕ್ಕಳು ತಾವು ನೋಡ್ಬೋದು. ಅದು ಹೆಂಗೆ, ನಿಮ್ಮದು ಮಾತ್ರ ಅಲ್ಲ, ಎಲ್ಲರೂ ನಿಮ್ಮ ಸೆಂಟ್ರಲ್ ಬರ್ದಿರ ಎಲ್ಲರದು ತಾವು ನೋಡ್ಬೋದು. ಜೊತೆಗೆ ಉಳಿದಿದ್ದ ಜಿಲ್ಲೆಗಳೆಲ್ಲ ಓವರ್ನೈಟ್ ಇಲ್ಲಿ ಬರ್ತಾರೆ. ನೆಕ್ಸ್ಟ್ ಡೇ ಮ್ಯಾಕ್ಸಿಮಮ್ 3 PM ಆರ್ 4 PM ಒಳಗಡೆ ನಾವು ಎಲ್ಲರದು OMRನ ವೆಬ್ಸೈಟಲ್ಲಿ ಹಾಕ್ತೀವಿ. ಆಮೇಲೆ ನಾವು ಕೀ ಆನ್ಸರ್ ಬಿಡ್ತೀವಿ. ಯಾರ್ದೋ ವಿದ್ಯಾರ್ಥಿ ನೇಮಕ ಇಂಡೈರೆಕ್ಟಾಗಿ ಸೇರಿಕೊಂಡ್ರು ಅಥವಾ ಅವ್ರು ಇನ್ಫ್ಲುಯೆನ್ಸಲ್ಲಿ ಆದರು ಅಥವಾ ಅವ್ರಿಗೆ ಅದೋ ಒಂದು ಇಲಾಖೆ ಹಸ್ತಕ್ಷೇಪ ಆಗಿದೆ ಅಂಥದ್ದಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಎಲ್ಲರದ್ದು OMR ಡಿಸ್ಪ್ಲೇ ಆಗೋದ್ರಿಂದ ವಿದ್ಯಾರ್ಥಿ ತನ್ನದಷ್ಟೇ ಅಲ್ಲದೆ ಬರೋದ ಎಲ್ಲ ವಿದ್ಯಾರ್ಥಿಗಳು OMR ನೋಡ್ಬೋದು. ಅವ್ರು ಎಷ್ಟು ಅಂಕ ತಗೋತಾರೆ ಅನ್ನೋದನ್ನು ಕೂಡ ಅವ್ರು ಜಡ್ಜ್ ಮಾಡ್ಬೋದು. ಹೌದು, ನಾನು OMR ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವಂಥದ್ದು ಉದ್ದೇಶನೇ ಅದು. ಏಕೆಂದರೆ ಎಲ್ಲರೂ ನೋಡಲಿ, ಇಲ್ಲಿ ಮುಚ್ಚಿಡುವಂಥದ್ದು ಏನೂ ಇಲ್ಲ. ನಮಗೇನು ಪಾರದರ್ಶಕತೆ ಬೇಕು, ಕಷ್ಟಪಟ್ಟು ಓದಿರೋ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಹಾಗಾಗಿನೇ ಎಲ್ಲರೂ OMRನ ಹಾಕಿ ನಂತರ ಕೀ ಆನ್ಸರ್ ಬಿಡ್ತೀನಿ. ಸುಮಾರು ವಿದ್ಯಾರ್ಥಿ ತುಂಬ ಇಂಟೆಲಿಜೆಂಟ್ ಇರ್ತಾರೆ, ಈ ಒಂದು ಕೀ ಆನ್ಸರ್ ನೋಡಿಬಿಟ್ಟು ಅವರೇನೆ ಎಲ್ಲರದೂ ನೋಡ್ತಾರೆ. ಅದಾದಮೇಲೆ ಎನಿವೇ ಅಬ್ಜೆಕ್ಷನ್ ಕರೆದು ನಾನು ಕೀ ಆನ್ಸರ್ ಮೇಲೆ ವ್ಯಾಲ್ಯೂಯೇಷನ್ ಮಾಡಿದ ಮೇಲೂ ಅಷ್ಟೇ ನಾನು ತಾವು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ಎಲ್ಲ ವಿದ್ಯಾರ್ಥಿಗಳ ಮಾರ್ಕ್ಸನ್ನು ಬಿಡ್ತೀನಿ. ನಾವು ಹಿಂದೆಲ್ಲ ಏನಾಗ್ತಿತ್ತು, ಆ ವಿದ್ಯಾರ್ಥಿ ಅಪ್ಲಿಕೇಶನ್ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿದರೆ ಆ ವಿದ್ಯಾರ್ಥಿ ಮಾತ್ರ ರಿಸಲ್ಟ್ ಗೊತ್ತಾಗ್ತಿತ್ತು, ಪಕ್ಕದವನು ಫ್ರೆಂಡ್ಸ್ ಎಷ್ಟು ಅಂತ ಗೊತ್ತಾಗ್ತಾ ಇರಲಿಲ್ಲ. ಈಗ ಹಂಗಿಲ್ಲ, ಎಲ್ಲ ವಿದ್ಯಾರ್ಥಿಗಳನ್ನು ರಿಸಲ್ಟನ್ನು ನಾವು ಬಿಡ್ತೀವಿ. ನಂದು ವಿದ್ಯಾರ್ಥಿಗಳಲ್ಲಿ ಇಷ್ಟೇ ವಿನಂತಿ, ತಮ್ಮ ಸಹಕಾರ ಬೇಕು. ಸಣ್ಣದಕ್ಕೆ ಸಹ ಈಗ ಉದಾಹರಣೆಗೆ ನಾವು ಹಾಲ್ ಟಿಕೆಟ್ ರಿಲೀಸ್ ಮಾಡಿದ್ವಿ. ನಿಮ್ಮ ಕೆಲವು ವಿದ್ಯಾರ್ಥಿಗಳು ಇಂಟೆನ್ಷನಲಿ ಆಧಾರ್ ನಂಬರ್, ತಂದೆದೊಂದು ಆಧಾರ್ ನಂಬರು ಅವ್ರದ್ದೊಂದು ಆಧಾರ್ ನಂಬರ್ ಹಾಕೋದು, ರಿಜಿಸ್ಟ್ರು ಮಾಡೋದು, ಆಮೇಲೆ ಹೆಸರು ಸೇಮ್ ಟೈಪ್ ಮಾಡೋದು. ಓಕೆ, ಇದು ಎಲ್ಲ ನಮಗೆ ಬ್ಯಾಕ್ ಎಂಡಲ್ಲಿ ಗೊತ್ತಾಗ್ತಾ ಇರುತ್ತೆ. ಅದಕ್ಕೆ ನಾವು ಹೆಸರೆಲ್ಲ ಸೇಮ್ ಇದ್ದಾಗ ನೋಡಿ, ಸಾಫ್ಟ್ವೇರಿಗೆ ಗೊತ್ತಾಗಲ್ಲ. ಆಧಾರ್ ನಂಬರ್ ಇದ್ದಾಗ ಆಧಾರ್ ನಂಬರ್ ಬೇರೆ ಇದೆ, ಒಂದು ಹೆಸರು ಅಕಸ್ಮಾತು ಸೇಮ್ ಇತ್ತು ಅಂತಂದರೆ ಇದ್ದಿರ್ಬೋದಲ್ವಾ, ಬಟ್ ಆಧಾರ್ ನಂಬರ್ ಬೇರೆ ಇದೆ. ಆಮೇಲೆ ಬೇರೆ ಜಿಲ್ಲೆ ಹಾಕ್ತಿದ್ದಂಗೆ ನೇರ ಸೋಷಿಯಲ್ ಮೀಡಿಯಾಕ್ಕೆ ಹೋಗಿ ನಾನು ತುಂಬ ಸತ್ಯ ಹರಿಶ್ಚಂದ್ರ ಇದ್ದೀನಿ, ನಂದು ಎಲ್ಲ ಪರ್ಫೆಕ್ಟ್ ಇದೆ ನೋಡಿ, KE ಅವರು ಇಂಥ ಎಡವಟ್ಟು ಮಾಡಿಬಿಟ್ಟಿದ್ದಾರೆ ಅಂತ ಹಾಕ್ಬಿಡೋದು. ಪಾಪ ನೋಡೋರಿಗೆ ಏನು, KE ಏನು ಸರಿ ಇಲ್ಲ, ಎಲ್ಲ ಎಡವಟ್ಟು ಇಂಥದ್ದು ಬಂದಂಗೆ ನಮಗೆ ಸಹ ಜವಾಬ್ದಾರಿ ಇದೆ ಅಲ್ಲ. ನಾವು ಬರೀ ಪರೀಕ್ಷೆಯನ್ನು ನಮ್ಮ ಹಿತದೃಷ್ಟಿಯಿಂದ ಮಾಡ್ತಿರೋದಲ್ಲ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ. ನಾನು ಪ್ರತಿ ಸಂದರ್ಭದಲ್ಲಿ ಯಾವುದಾದ್ರು ನಿರ್ಧಾರ ಮಾಡುವಾಗ ವಿದ್ಯಾರ್ಥಿ ಸ್ಥಾನದಲ್ಲಿ ನಾನು ನಿಂತು ವಿಚಾರ ಮಾಡುವಂಥದ್ದು. ಆಮೇಲೆ ಹೌದಲ್ಲ, ಹಿಂಗೆ ಆಗಬಾರ್ದಲ್ಲ, ಈ ಜಿಲ್ಲೆನಲ್ಲೊಂದು ಆ ಜಿಲ್ಲೆನಲ್ಲೊಂದು ಹೆಂಗೆ ಅಂತ ತೆಗೆದು ನೋಡಿದರೆ ಆಧಾರ್ ನಂಬರ್ ಬೇರೆ ಹಾಕಿದ್ದಾರೆ. ಯಾಕೆ ಹಾಕಿದ್ರು ಏನು ಬಿಡಿ, ಅದು ನಂತರ ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೊಡ್ತೀನಿ, ಅವರು ಕರೆದು ಏನು ನಿಮಗೆ ರಿಪೇರಿ ಮಾಡಬೇಕು ಅದು ಮಾಡ್ತಾರೆ. ಬಟ್ ಸದ್ಯಕ್ಕೆ ನೀವು ಅದು ಹಾಕ್ತೀನಿ, ಸೋಷಿಯಲ್ ಮೀಡಿಯಾಕ್ಕೆ ಹೋಗ್ಬಿಡೋದು, ನೀವು ತೆಗೆದು ನೋಡಿ ನಿಮ್ಮ ಅಪ್ಲಿಕೇಶನಲ್ಲಿ. ಆಮೇಲೆ ಕೆಲವು ರಾಯಚೂರು ಮತ್ತು ನಾನು ಆಗಲಿಲ್ಲ ಕೊಪ್ಪಳಲ್ಲಿ HK ನಾನ್ HK ನೋಡಿ, HK ನಾನ್ HK ಎರಡು ನೋಟಿಫಿಕೇಷನ್ ಬೇರೆ, ಎರಡು ಎಕ್ಸಾಮ್ ಬೇರೆ, ಸೆಲೆಕ್ಷನ್ ಲಿಸ್ಟು ಬೇರೆ. ಒಂದೇ ದಿನ 2 ಎಕ್ಸಾಮ್ ಬರಿಬೇಕಾ? ಹೌದು, ಬರಿಬೇಕು. ಯಾಕೆಂದರೆ PCನಲ್ಲಿ ಒಂದೇ ಎಕ್ಸಾಮ್ ಇದೆ. ಬೇರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಎಕ್ಸಾಮ್ ಬರೀತಿದ್ರಿ, ಹೊಸದೇನಲ್ಲ. 2 ಪತ್ರಿಕೆ ಬರೀಬೇಕು. HKದು ಪ್ರತ್ಯೇಕ ನೋಟಿಫಿಕೇಷನ್, ಪ್ರತ್ಯೇಕ ಎಕ್ಸಾಮ್ ಮಾಡಬೇಕು ಅಂತ ಹೇಳಿದ್ದಾರೆ ಬಿಡ, ಒಂದು ವಾರ ಬಿಟ್ಟು ಮಾಡಿ ಅಂತಲ್ಲ. ನಮಗೆ ಪ್ರತಿ ಒಂದು ಭಾನುವಾರ ಮಾತ್ರ ಸಿಗುತ್ತೆ, ಬೆಳಿಗ್ಗೆ ಒಂದು ಸಂಜೆ ಒಂದು ಮಾಡ್ತಾಯಿದ್ವಿ. ಕೆಲವು ಬೆಂಗಳೂರು ಟ್ರಾಫಿಕ್ ಸಮಸ್ಯೆ 2.5 hour ಗ್ಯಾಪ್ ಇತ್ತು ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂತು. ನಾವು
90% ಆದಷ್ಟು ನಿಯರ್ ಮ್ಯಾಚ್ ಮಾಡಿದ್ವಿ. ಆದರೆ ಕೆಲವೊಮ್ಮೆ ಮಾಡೋದಕ್ಕಾಗಲ್ಲ, ಅದು ಬೇರೆ ಬೇರೆ ಕಾರಣಗಳಿರುತ್ತೆ, ನಾನು ಡಿಸ್ಕ್ಲೋಸ್ ಮಾಡೋದಕ್ಕಾಗಲ್ಲ. ಅಂಥ ಸಂದರ್ಭ ಓಕೆ ಆಯಿತು, ಆದರೂ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತ ನಾನು HK ಪರೀಕ್ಷೆ ಏನಿತ್ತು ಮಧ್ಯಾಹ್ನ 2:30ಗೆ ಇದ್ದಂಥ ಪರೀಕ್ಷೆನ ನಾನು 4 ಗಂಟೆ 1.5 ಗಂಟೆ ಮುಂದಕ್ಕೆ ಹಾಕಿದ್ದೀನಿ. ದಯಮಾಡಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ತಮ್ಮ ಸಮಯನ ಹಾಳು ಮಾಡ್ಕೊಳ್ಳೋದ್ರ ಬದಲು 4 ಗಂಟೆ ಇದೆ, ಬೆಂಗಳೂರಲ್ಲಿ ಯಾವ ದಿಕ್ಕಿಗೆ ಬೇಕಾದ್ರೂ ಹೋಗ್ಬೋದು, ತಾವು ದಯಮಾಡಿ ಅಭ್ಯಾಸ ಮಾಡಿ ಎನ್ನುವಂಥದ್ದು ವಿದ್ಯಾರ್ಥಿಗಳಲ್ಲಿ ವಿನಂತಿ. ಕೊನೆಯದಾಗಿ ಅಭ್ಯರ್ಥಿಗಳು ಏನು ವಿದ್ಯಾರ್ಥಿಗಳನ್ನ ಪರೀಕ್ಷೆ ಬರೀತಾರೆ ನಾಳೆ ರವಿವಾರ, ಅವರಿಗೆ ತಮ್ಮ ಕೈಯಿಂದ ಏನು ಸಲಹೆ ಕೊಡ್ತೀರಾ? ಏನು ಮಾಡಬೇಕು, ಅವರು ಏನು ತಪ್ಪುಗಳನ್ನ ಮಾಡಬಾರ್ದು? ನೋಡಿ, ನಮಗೆ ಈ ಹಿಂದಿನ ಪರೀಕ್ಷೆದು ಒಂದು ಟ್ರೆಂಡ್ ನೋಡ್ತು ಅಂತಂದರೆ, ನಮ್ಮದು ಒಂದು ಪರೀಕ್ಷಾ ಸಿಲೆಬಸ್ ಏನಿದೆ ಅದಕ್ಕೆ ಪರಿಮಿತಿ ಒಳಗಡೆ ನಾವು ಮಾಡಿರ್ತೀವಿ. ಕೆಲವೊಮ್ಮೆ ವಿದ್ಯಾರ್ಥಿಗಳು ಪರೀಕ್ಷೆ ಕಷ್ಟ ಸುಲಭ 2 ರೀತಿ ಇದೆ. ನಾನು ಅಪ್ಲಿಕೇಶನ್ ಹಾಕಿದ ಮೇಲೆ ಯಾರು ಓದೋದಕ್ಕೆ ಶುರು ಮಾಡಿದ್ದಾರೆ, ಖಂಡಿತ ಅವ್ರಿಗೆ ಕಷ್ಟ ಇದ್ದೇ ಇರುತ್ತೆ. ಯಾರು ನಿರಂತರವಾಗಿ ಇದಕ್ಕೆ ಹಿಂದಿಂದ ಅಭ್ಯಾಸ ಮಾಡ್ತಿದ್ದಾರೆ ಅವರಿಗೆ ಈಸಿ ಇರುತ್ತೆ. ವಿದ್ಯಾರ್ಥಿಗಳಿಗೆ ನನ್ನ ಮನವಿ ಏನು ಅಂತಂದರೆ, ಪರೀಕ್ಷಾ ಕೇಂದ್ರಕ್ಕೆ ಸ್ವಲ್ಪ ಬೇಗ ಹೋಗಿ, ಅಲ್ಲಿ ಫೋಟೋ ನಿಮ್ಮದು ಚೆಕ್ ಮಾಡೋದಿದೆ, ಫ್ರಿಸ್ಕಿಂಗ್ ಪ್ರಾಪರ್ ಮಾಡೋದಿದೆ. ಏನಾಗುತ್ತೆ, ಲಾಸ್ಟ್ ಮೂಮೆಂಟಲ್ಲಿ ಹೋಯಿತು ಅಂತಂದರೆ ನಿಮಗೆ ಟೆನ್ಷನ್ ಆಗುತ್ತೆ, ಪರೀಕ್ಷೆ ಮೇಲೆ ಅದು ಪರಿಣಾಮ. ಯಾಕೆ ಇಷ್ಟು ದಿವಸ ಓದಿರ್ತೀರ ನೀವು, ಅದು ಪರೀಕ್ಷೆ ಮೇಲೆ ಪರಿಣಾಮ ಬೀರುತ್ತೆ. ನಮ್ಮ ಹಿಂದಿನ ಅನುಭವದಲ್ಲಿ ಕೆಲವು ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಅಡ್ರೆಸ್ಸೇ ಪ್ರಾಪರಾಗಿ ನೋಡಲ್ಲ. ದಯಮಾಡಿ ಹಾಲ್ ಟಿಕೆಟ್ ಅಡ್ರೆಸ್, ಬೆಂಗಳೂರು ಹೆಂಗಿದೆ, ವಿಶೇಷವಾಗಿ ಜಿಲ್ಲೆನಲ್ಲಿ ತೊಂದರೆ ಇಲ್ಲ, ಬೆಂಗಳೂರಲ್ಲಿ ಹೆಂಗೆ ಇರುತ್ತೆ ಅಂತಂದರೆ, ನಿಮಗೆ ಒಂದು ಮಲ್ಲೇಶ್ವರಂ ಅಂತಂದ್ರೆ ಕ್ರಾಸ್ ನೋಡಿರಲ್ಲ ನೀವು, ಮಲ್ಲೇಶ್ವರಂ ನೋಡಿರ್ತೀರ, ಒಂದೊಂದು ಕ್ರಾಸಲ್ಲಿ ಒಂದೊಂದು ಕಾಲೇಜ್ ಇರ್ತವೆ. ದಯಮಾಡಿ ಪ್ರಾಪರಾಗಿ ಅಡ್ರೆಸ್ ನೋಡ್ಕೊಳ್ಳಿ, ಸ್ವಲ್ಪ ಗೂಗಲಲ್ಲಿ ಚೆಕ್ ಮಾಡಿ. ಅದಕ್ಕೆ ನಾನು ಹೇಳ್ತಿರೋದು, ನೀವು 2 ಅವರ್ಸ್ ಮೊದಲು ಬನ್ನಿ ಅಂತ ವಿನಂತಿ ಮಾಡಿದ್ದೀನಿ. ಮಿಸ್ಟೇಕ್ ಆಗಿದ್ರೂ ಅಕಸ್ಮಾತು ಆ ಕಡೆ ಈ ಕಡೆ ಕ್ರಾಸ್ ಅಂತಂದರೆ ಹೋಗ್ಬೋದು. ಲಾಸ್ಟ್ ಮೂಮೆಂಟಲ್ಲಿ ಬಂದು ಗೊಂದಲ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಮಂಗಳಸೂತ್ರ, ಮೂಗ್ನತ್ತು ನಾವು ಬಿಚ್ಚಿಸಿ ಅಂತ ಹೇಳಿಲ್ಲ ನಮ್ಮ ಡ್ರೆಸ್ ಕೋಡಲ್ಲಿ. ಕಿವಿ ಓಲೆ ದಯಮಾಡಿ ಬಿಚ್ಚು ಬನ್ನಿ. ತಮಗೆ ಗೊತ್ತಿದೆ ಮೆಟಲ್ ಡಿಟೆಕ್ಟರಲ್ಲಿ ನನಗೆ ಸಮಸ್ಯೆ ಆಗುತ್ತೆ, ನೀವು ಕಿವಿ ಒಳಗಡೆ ಹಿಂದಿಟ್ಟಿದ್ದಾರೆ ಕೆಲವರು ನಿಮ್ಮ ಬುದ್ಧಿವಂತರು. ಹಾಗಾಗಿ ಆಮೇಲೆ ಜನಿವಾರ ಶಿವದಾರ KAಯಿಂದ ಬಿಚ್ಚಿಸ್ಬೇಡಿ ಅಂತ ಹೇಳಿದ್ದೀವಿ, ಧಾರ್ಮಿಕ ಸಂಕೇತ. ದಯಮಾಡಿ ಯಾವುದು ನಮ್ಮ ಡ್ರೆಸ್ ಕೋಡ್ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದೀವಿ, ನೋಡಿ ಅದಕ್ಕೆ ಪ್ರಿಪೇರ್ ಆಗಿ ಬನ್ನಿ. ಕೇಂದ್ರದ ಮುಂದ್ಗಡೆ ಬಂದು ಗೊಂದಲ ಸೃಷ್ಟಿ ಮಾಡಬೇಡಿ ದಯಮಾಡಿ. ಅದರಿಂದ ಏನಾಗುತ್ತೆ, ಅದು ನಮಗೆ ಏನು ಪ್ರಾಬ್ಲಮ್ ಆಗಲ್ಲ. 3,77,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ನಿಮಗೆ ಮಾನಸಿಕವಾಗಿ ತೊಂದರೆ ಆಗುತ್ತೆ, ನಿಮ್ಮ ಪರೀಕ್ಷೆ ಮೇಲೆ ಅದರದ್ದು ಪರಿಣಾಮ ಬೀಳುತ್ತೆ. ಹಾಗಾಗಿ ದಯಮಾಡಿ ನಿಮ್ಮ ಇಷ್ಟು ದಿವಸ ಕಷ್ಟಪಟ್ಟು ಓದಿರ್ತೀರ, ನಿಮ್ಮ ಪರೀಕ್ಷೆನ ನಿಮ್ಮ ಪ್ರತಿಷ್ಠೆ ಏನೋ ಒಂದು ಸಣ್ಣ ವಿಚಾರಕ್ಕೆ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ದಯಮಾಡಿ ನಮ್ಮ ನಿಯಮಗಳನ್ನ ಪಾಲನೆ ಮಾಡಿ ಸ್ವಲ್ಪ ಬೇಗ ಬನ್ನಿ. ಕಾಮಾಗಿ ತಮಗೆ ನೆನಪಿರಲಿ, 100 ಕ್ವಶನ್ಸಿಗೆ ಬೇರೆ ಎಲ್ಲ ಪರೀಕ್ಷೆನಲ್ಲಿ 2 ಗಂಟೆ ಇರ್ತಿತ್ತು, ಇದು 1.5 ಗಂಟೆ ಇದೆ, ಅಷ್ಟು 100 ಕ್ವಶನ್ಸೇ ಇದೆ. ಹಾಗಾಗಿ ತಾವು ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ಸ್ವಲ್ಪ ಮಾಡಬೇಕಾಗತ್ತೆ. ಎಲ್ಲರಿಗೆ ಶುಭವಾಗಲಿ, ಒಳ್ಳೆ ರೀತಿ ಪರೀಕ್ಷೆ ಬರೀರಿ, ಹೆಚ್ಚಿನ ಪೋಸ್ಟ್ಗಳಿದ್ದಾವೆ. ನಮ್ಮ ಕಡೆಯಿಂದ ಎಷ್ಟು ಪಾರದರ್ಶಕವಾಗಿ ಮಾಡಲಿಕ್ಕೆ ಎಲ್ಲ ಸಾಧ್ಯತೆಗಳಿದೆ, ಎಲ್ಲದನ್ನು ನಾವು ಮಾಡ್ತಾಯಿದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಇದಿಷ್ಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವಂತಹ H. ಪ್ರಸನ್ನ ಅವರ ಮಾತುಗಳು. ಕ್ಯಾಮರಾ